ಕರ್ನಾಟಕ ಭವನದಲ್ಲಿ ಬಿಜೆಪಿ ರೆಬೆಲ್ಸ್ ಟೀಮ್ ಸಭೆ ನಡೆಸಿತು. ಆ ಸಭೆಯಲ್ಲಿ ಯಾರಿದ್ರು? ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಂಸದರು ಕೂಡ ಭೇಟಿಯಾಗಿ ರೆಬೆಲ್ಸ್ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಅಷ್ಟೇ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಅಶೋಕ್ ಹೆಸರನ್ನ ರೆಬೆಲ್ಸ್ ಟೀಮ್ ಸೂಚಿಸಿತ್ತು. ಹೈಕಮಾಂಡ್ ಮುಂದೆ 4 ಆಪ್ಷನ್ ಏನಿಟ್ಟಿದ್ರು. ಅದರಲ್ಲಿ 3 ಹೆಸರು ಯತ್ನಾಳ್ ಬಣದಲ್ಲಿರುವುದು, ಮತ್ತೊಬ್ಬರ ಹೆಸರು ಆರ್ ಅಶೋಕ್ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡವರು. ಅವರ ಹೆಸರು ರೆಬೆಲ್ಸ್ ಟೀಮ್ ಕೊಟ್ಟಂತ ಈ 4 ಆಪ್ಷನ್ಗಳಲ್ಲಿ ಒಂದಾಗಿದ್ದತೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಬಸವರಾಜ ಬೊಮ್ಮಾಯಿ ಜೊತೆ ಸಭೆ ನಡೆಸಿದ್ದಾರೆ ಯತ್ನಾಳ್ ಟೀಮ್. ದೆಹಲಿ ಮಟ್ಟದಲ್ಲಿ ಬೆಂಬಲ ಗಳಿಸೋದಕ್ಕೆ ಬಿಜೆಪಿಯ ರೆಬೆಲ್ಸ್ ಟೀಮ್ ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇದೆ. ಬಸವರಾಜ ಬೊಮ್ಮಾಯಿ ಜೊತೆ ಮಾತುಕತೆ ನಡೆಸಿದ್ರು. ಲಿಂಗಾಯತ ನಾಯಕರಿಂದಲೇ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ಹೋಗಿದೆಯಾ? ವಿಜಯೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸಿದ್ದೇ ಆದ್ರೆ ಇಡೀ ಸಮುದಾಯ ತಿರುಗಿ ಬೀಳುತ್ತೆ ಅಂತದೊಂದು ಆತಂಕ ಹೈಕಮಾಂಡ್ಗೂ ಕೂಡ ಇತ್ತು. ಯಡಿಯೂರಪ್ಪರನ್ನ ಕೆಳಗಿಳಿಸಿದ ನಂತರದ ಬೆಳವಣಿಗೆ ಅಂತದೊಂದು ಸ್ಪಷ್ಟವಾದ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿತ್ತು. ಬದಲಾದ ಸನ್ನಿವೇಶದಲ್ಲಿ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಲಾಗುತ್ತೆ. ಆದ್ರೆ ಈಗ ಇಷ್ಟು ದೊಡ್ಡ ಅಪಸ್ವರ ಪಕ್ಷದ ಒಳಗಡೆ ಕೇಳಿ ಬರ್ತಾ ಇದ್ದಾಗ ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ? ವಿಜಯೇಂದ್ರರನ್ನ ಪಟ್ಟದಿಂದ ಕೆಳಗಡೆ ಇಳಿಸಿದ್ರೆ ಮತ್ತೊಂದು ದೊಡ್ಡ ಹೊಡೆತ ಬೀಳುವಂತಹ ಚಾನ್ಸಸ್ ಇದೆ. ಇಡೀ ಸಮುದಾಯ ಮತ್ತೆ ತಿರುಗಿ ಬೀಳುತ್ತೆ. ಇಂಥ ಹಲವು ಲೆಕ್ಕಾಚಾರಗಳಿತ್ತು. ಈಗ ನೋಡಿದ್ರೆ ಲಿಂಗಾಯತ ನಾಯಕರಿಂದಲೇ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ಹೋಗಿದ್ಯಾ? ಇದು ವಿಜಯೇಂದ್ರರಿಗೆ ಈಗ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಡುತ್ತೆ. ಒಂದ್ ವೇಳೆ ಇದು ಹೌದು ಅನ್ನೋದೇ ಆದ್ರೆ ಯತ್ನಾಳ್, ಬೊಮ್ಮಾಯಿ, ಸಿದ್ದೇಶ್ವರ್, ಎನ್ಆರ್ ಸಂತೋಷ್ನಿಂದ ದೂರು ಹೋಗಿದೆ. ಲಿಂಗಾಯತ ನಾಯಕರ ಸಭೆಯಲ್ಲಿ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಭಾಗಿಯಾಗಿದ್ರು. ಹೈಕಮಾಂಡ್ ಭೇಟಿಯಾಗಿ ದೂರು ನೀಡೋದಕ್ಕೆ ಲಿಂಗಾಯತ ನಾಯಕರು ನಿರ್ಧಾರ ಮಾಡಿದಾರಂತೆ. ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದಾರಂತೆ. ರೆಬೆಲ್ ಟೀಮ್ನ ಲಿಂಗಾಯತ ನಾಯಕರಿಂದ ಇವತ್ತು ವರಿಷ್ಠರ ಭೇಟಿಯಾಗತ್ತೆ. ಲಿಂಗಾಯತ ನಾಯಕರು ಇವತ್ತು ಹೈಕಮಾಂಡ್ ಭೇಟಿ ಮಾಡ್ತಾರೆ. ರಾಜ್ಯದಲ್ಲಿ ಎಲ್ಲಾ ಲಿಂಗಾಯತರು ಯಡಿಯೂರಪ್ಪ ಅವರ ಪರವಾಗಿಲ್ಲ. ದೆಹಲಿಯಲ್ಲಿ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗಿಸಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಕ್ರಮ ತಗೊಂಡಾಗ, ಅಂದ್ರೆ ಸಿಎಂ ಸ್ಥಾನದಿಂದ ಇಳಿಸಿದಾಗ ಇಡೀ ಲಿಂಗಾಯತ ಸಮಾಜವೇ ತಿರುಗಿಬಿತ್ತು, ಇಡೀ ಲಿಂಗಾಯತ ಸಮುದಾಯವೇ ತಿರುಗಿಬಿತ್ತು ಅನ್ನುವಂತ ಮಾತಿತ್ತು. ಆದ್ರೆ ಈಗ ನೋಡಿದ್ರೆ ಯತ್ನಾಳ್ ಹೇಳೋದು ಎಲ್ಲಾ ಲಿಂಗಾಯತರು ಕೂಡ ಅವರ ಪರವಾಗಿಲ್ಲ ಅಂತ ಹೇಳೋದ್ರ ಮೂಲಕ ದೆಹಲಿಯಲ್ಲಿ ಕೂತು ಲಿಂಗಾಯತ ಅಸ್ತ್ರವನ್ನ ಯತ್ನಾಳ್ ಪ್ರಯೋಗಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.